ನೋಡಿ, ಈಗ ಅಮೆರಿಕ ಏನೋ ದಾಳಿ ಮಾಡಿದೆ, ಮತ್ತೆ ಈಗ ಸ್ಪಷ್ಟ ಸಂದೇಶ ರವಾನೆ ಮಾಡ್ತಾ ಇರುವಂತದ್ದು ಇರಾನ್ಗೆ. ಈಗ ಇನ್ನೂ ನಾವು ದಾಳಿ ಕಂಟಿನ್ಯೂ ಮಾಡ್ತೀವಿ ಎನ್ನುವಂತ ಎಚ್ಚರಿಕೆ ಸಂದೇಶವನ್ನ ಅಮೆರಿಕ ಕೊಟ್ಟಿದೆ. ಯಾಕೆ ದಾಳಿ ಮಾಡ್ತೀವಿ ಅಂತ ಹೇಳಿದಂದ್ರೆ, ಅಮೆರಿಕ ಶಾಂತಿ ಕಾಪಾಡಿ, ಇಲ್ದಿದ್ರೆ ದಾಳಿ ಮಾಡ್ತೇವೆ. ಇರಾನ್ ವಿರುದ್ಧ ಗುಡುಗಿದ ಅಮೆರಿಕ ಅಧ್ಯಕ್ಷ ಟ್ರಂಪ್, ಇಸ್ರೇಲ್ ಜೊತೆಗೂಡಿ ಈಗಾಗಲೇ ದಾಳಿ ಮಾಡಿದ್ದೇವೆ, ಇರಾನ್ನ ಅಣ್ವಸ್ತ್ರ ನೆಲೆಗಳು ಸಂಪೂರ್ಣವಾಗಿ ಧ್ವಂಸಗೊಂಡಿದೆ. ಅಮೆರಿಕ ಸೇನಾ ಕಾರ್ಯಾಚರಣೆ ಬಳಿಕ ಟ್ರಂಪ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಸ್ಪಷ್ಟನೆ ಕೊಟ್ಟಿರುವಂತದ್ದು. ಸೊ ಯಾಕೆ ಈ ದಾಳಿಯನ್ನ ಮಾಡಿದ್ವಿ ನಾವು ಅಂತ ಸಮರ್ಥನೆ ಕೂಡ ಮಾಡ್ಕೊಂಡಿದ್ದಾರೆ. ಶಾಂತಿ ಕಾಪಾಡಿ, ಇನ್ ಕೇಸ್ ಏನಾದರೂ ಶಾಂತಿ ಕಾಪಾಡದೆ ಹೋದ್ರೆ ಮತ್ತೆ ನಿಮ್ಮ ವಿರುದ್ಧ ದಾಳಿಯನ್ನು ನಾವು ಮಾಡ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜೊತೆಗೆ ಅಮೆರಿಕ ಸೇನಾ ಕಾರ್ಯಾಚರಣೆಯನ್ನ ಈಗಾಗಲೇ ಗೌರವದಿಂದ, ಅದು ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್. ಯಾವ ಕಾರಣಕ್ಕೆ ನಾವು ದಾಳಿಯನ್ನ ಮಾಡಿದ್ವಿ, ಮುಂದೆ ಯಾವ ಕಾರಣಕ್ಕೆ ಮತ್ತೆ ಇರಾನ್ ಮೇಲೆ ದಾಳಿಯನ್ನ ಮಾಡಬೇಕಾದಂತ ಪರಿಸ್ಥಿತಿ ಬರುತ್ತೆ ಎನ್ನುವಂತ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ರು. ಆದ್ರೆ ಅಮೆರಿಕ ಎನ್ನುವಂತ ದೇಶಕ್ಕೆ ಇದೊಂದು ವಿಚಾರನೇ ಅಲ್ಲ. ಸೊ ಯಾಕಂತ ಹೇಳಿದ್ರೆ, ಅಮೆರಿಕ ಏನಿದ್ರು ರಷ್ಯಾನೋ ಅಥವಾ ಚೀನಾದ ಮೇಲೆ ದಾಳಿ ಮಾಡಿದ್ರೆ ಸಾಕಷ್ಟು ಸಾವು ನೋವು ನಷ್ಟ ಎಲ್ಲ ಸಂಭವಿಸ್ತಾ ಇತ್ತು. ಯಾಕಂತ ಹೇಳಿದ್ರೆ ಇರಾನ್ ಎನ್ನುವಂತ ಪುಟ್ಟ ರಾಷ್ಟ್ರ, ಬಲಿಷ್ಠ ಅಲ್ಲ, ಅಷ್ಟೊಂದು ಏನ್ ದೊಡ್ಡ ಯುದ್ಧ ಸಾಮಗ್ರಿಗಳು ಇಲ್ಲ ಅವ್ರ ಹತ್ರ. ಕರೆಕ್ಟ್. Come quickly, we will go after those other targets with precision, speed, and skill. Most of them can be taken out in a matter of minutes. There's no military in the world that could have done what we did tonight, not even close. There has never been a military that could do what took place just a little while ago. Tomorrow, General Kane, Secretary of Defense, Pete Hegseth will have a press conference at 8 a.m. at the Pentagon. And I want to just thank everybody, and in particular, God. I want to just say, we love you, God, and we love our great military. Protect them. God bless the Middle East. God bless Israel, and God bless America. Thank you very much. Thank you. Peace. ಇಲ್ಲಿ ವಾರ್ಫೀಲ್ಡ್ಗೆ ಎಂಟ್ರಿ ಆಗಿರೋದು. ಇರಾನ್ನ 3 ಅಣು ಸ್ಥಾವರಗಳ ಮೇಲೆ ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಬಾಂಬ್ಗಳ ಸುರಿಮಳೆಯನ್ನ ಸುರಿಸಿದಂತ ವಿಶ್ವದ ದೊಡ್ಡಣ್ಣ ಅಮೆರಿಕ. ಇರಾನ್ನ ಮೂಲೆ ಮೂಲೆಯಿಂದ ಅಮೆರಿಕ ಇಸ್ರೇಲ್ನ ಜೊತೆಗೆ ಅಟ್ಯಾಕ್ ಮಾಡಿ ಅಣು ಸ್ಥಾವರಗಳನ್ನ ಧ್ವಂಸ ಮಾಡಿದೆ. ಇರಾನ್ನ ನ್ಯೂಕ್ಲಿಯರ್ ತಾಣಗಳನ್ನ ಸಂಪೂರ್ಣ ಛಿದ್ರ ಮಾಡಿ ಹಾಕಿದೆ. ಫೋರ್ಡೋ, ನಂಟಾಸ್, ಎನ್ಫಹಾನ್ ಸೇರಿದಂತೆ ಈ ಪ್ರಮುಖ ಸ್ಥಳಗಳನ್ನ ಟಾರ್ಗೆಟ್ ಮಾಡಿ ಅಮೆರಿಕದ ಫೈಟರ್ ಜೆಟ್ಗಳು ಧ್ವಂಸ ಮಾಡಿ ಹಾಕಿದೆ. ತಡರಾತ್ರಿ 3 ಪರಮಾಣು ನೆಲೆಗಳನ್ನ ದಾಳಿ ಮಾಡಿದೆ ಅಮೆರಿಕ. B-2 ಬಾಂಬರ್, F-22 ರಾಪ್ಟರ್ನಿಂದ ಡೆಡ್ಲಿ ಅಟ್ಯಾಕ್ ಮಾಡಿದೆ ಅಮೆರಿಕ. ಎಚ್ಚರಿಕೆಯನ್ನ ಕೊಡ್ತಾನೆ ಇತ್ತು ಅಮೆರಿಕ. ಶರಣಾಗಿ ಅಂತೇಳಿ ಹೇಳ್ತಾನೆ ಇತ್ತು ಅಮೆರಿಕ. ಸಂಧಾನ ಮಾಡಿಕೊಳ್ಳಿ, ಆ ಮೂಲಕ ಮಾತುಕತೆಗೆ ಬನ್ನಿ ಅಂತ ಹೇಳ್ತಾ ಇತ್ತು. ಜೆನೆವಾದಲ್ಲಿ ಇರಾನ್ನ ಅಧ್ಯಕ್ಷರು ಐರೋಪ್ಯ ರಾಷ್ಟ್ರಗಳ ಜೊತೆಗೆ ಮಾತುಕತೆಯಲ್ಲಿ ನಾವು ಇದನ್ನ ಬಗೆಹರಿಸಿಕೊಳ್ತೀವಿ, ಈ ಭೀಕರವಾದಂಥ ದಾಳಿಯನ್ನ ನಿಲ್ಲಿಸಿದ್ರೆ ಮಾತ್ರ ಅಂತೇಳಿ ಹೇಳಿರುವ ಸಮಯದಲ್ಲೇ ಅಮೆರಿಕ ಈಗ ನೇರ ಯುದ್ಧ ಭೂಮಿಗೆ ಎಂಟ್ರಿ ಕೊಟ್ಟು ಇರಾನ್ನ ಪ್ರಮುಖ ಪರಮಾಣು ಸ್ಥಾವರಗಳನ್ನು ಧ್ವಂಸ ಮಾಡಿದೆ. ವರೆಗೂ ಕೂಡ ಪರೋಕ್ಷವಾಗಿ ಇಸ್ರೇಲ್ನ ಜೊತೆಗೆ ನಿಂತುಕೊಂಡು ಇಸ್ರೇಲ್ಗೆ ಬೇಕಾದಂತ ಯುದ್ಧ ಸಾಮಗ್ರಿಗಳನ್ನ ಪೂರೈಕೆ ಮಾಡ್ತಾ ಇದ್ದಂತ ಇದೇ ವಿಶ್ವದ ದೊಡ್ಡಣ್ಣ ಅಮೆರಿಕ ನೇರ ಇರಾನ್ನ ಪರಮಾಣು ಸ್ಥಾವರಗಳನ್ನ ಧ್ವಂಸ ಮಾಡಿತ್ತು. ಈ ದಾಳಿಯ ಬಗ್ಗೆ ನೇತನ್ಯಾಹು ಟ್ರಂಪ್ಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಯಾವುದೇ ದೇಶ ಮಾಡದ ದಾಳಿಯನ್ನ ಅಮೆರಿಕ ಮಾಡಿದೆ. ಇರಾನ್ನ 3 ಪರಮಾಣು ತಾಣಗಳನ್ನ ಧ್ವಂಸ ಮಾಡಿ ಹಾಕಿದೆ. ಇಸ್ರೇಲ್ನ ಅಧ್ಯಕ್ಷ ನೇತನ್ಯಾಹು ಹೇಳಿದ್ದಾರೆ, ಆ ಮೂಲಕ ಪರಮಾಣು ಶಕ್ತಿಯನ್ನ ಹೊಂದಬಾರದು ಇರಾನ್ ಅನ್ನೋದು ಅಮೆರಿಕದ ಮೂಲ ಉದ್ದೇಶ ಆಗಿತ್ತು ಅನ್ನೋದು ಅಮೆರಿಕದ ವಿಚಾರ. ನೇತನ್ಯಾಹು ಈ ದಾಳಿ ಬಗ್ಗೆ ಮಾತಾಡಿದ್ದಾರೆ, ಟ್ರಂಪ್ ಅವರನ್ನು ಅಭಿನಂದಿಸಿದ್ದಾರೆ, ಹಾಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇರಾನ್ಗೆ. ಬನ್ನಿ ನೋಡೋಣ. President Trump, your bold decision to target Iran's nuclear facilities with the awesome and righteous might of the United States will change history. In Operation Rising Lion, Israel has done truly amazing things. But in tonight's action against Iran's nuclear facilities, America has been
truly unsurpassed. It has done what no other country on earth could do. History will record that President Trump acted to deny the world's most dangerous regime the world's most dangerous weapons. His leadership today has created a pivot of history that can help lead the Middle East and beyond to a future of prosperity and peace. President Trump and I often say, peace through strength. First comes strength, then comes peace. And tonight, President Trump and the United States acted with a lot of strength. President Trump, I thank you. The people of Israel thank you. The forces of civilization. ನೋಡಿ, ಈಗ ಅಮೆರಿಕ ಏನೋ ದಾಳಿ ಮಾಡಿದೆ, ಮತ್ತೆ ಈಗ ಸ್ಪಷ್ಟ ಸಂದೇಶ ರವಾನೆ ಮಾಡ್ತಾ ಇರುವಂತದ್ದು ಇರಾನ್ಗೆ. ಈಗ ಇನ್ನೂ ನಾವು ದಾಳಿ ಕಂಟಿನ್ಯೂ ಮಾಡ್ತೀವಿ ಎನ್ನುವಂತ ಎಚ್ಚರಿಕೆ ಸಂದೇಶವನ್ನ ಅಮೆರಿಕ ಕೊಟ್ಟಿದೆ. ಯಾಕೆ ದಾಳಿ ಮಾಡ್ತೀವಿ ಅಂತ ಹೇಳಿದಂದ್ರೆ, ಅಮೆರಿಕ ಶಾಂತಿ ಕಾಪಾಡಿ, ಇಲ್ದಿದ್ರೆ ದಾಳಿ ಮಾಡ್ತೇವೆ. ಇರಾನ್ ವಿರುದ್ಧ ಗುಡುಗಿದ ಅಮೆರಿಕ ಅಧ್ಯಕ್ಷ ಟ್ರಂಪ್, ಇಸ್ರೇಲ್ ಜೊತೆಗೂಡಿ ಈಗಾಗಲೇ ದಾಳಿ ಮಾಡಿದ್ದೇವೆ. ಇರಾನ್ನ ಅಣ್ವಸ್ತ್ರ ನೆಲೆಗಳು ಸಂಪೂರ್ಣವಾಗಿ ಧ್ವಂಸಗೊಂಡಿದೆ. ಅಮೆರಿಕ ಸೇನಾ ಕಾರ್ಯಾಚರಣೆ ಬಳಿಕ ಟ್ರಂಪ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಸ್ಪಷ್ಟನೆ ಕೊಟ್ಟಿರುವಂತದ್ದು. ಸೊ ಯಾಕೆ ಈ ದಾಳಿಯನ್ನ ಮಾಡಿದ್ವಿ ನಾವು ಅಂತ ಸಮರ್ಥನೆ ಕೂಡ ಮಾಡ್ಕೊಂಡಿದ್ದಾರೆ. ಶಾಂತಿ ಕಾಪಾಡಿ, ಇನ್ ಕೇಸ್ ಏನಾದರೂ ಶಾಂತಿ ಕಾಪಾಡದೆ ಹೋದ್ರೆ ಮತ್ತೆ ನಿಮ್ಮ ವಿರುದ್ಧ ದಾಳಿಯನ್ನು ನಾವು ಮಾಡ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜೊತೆಗೆ ಅಮೆರಿಕ ಸೇನಾ ಕಾರ್ಯಾಚರಣೆಯನ್ನ ಈಗಾಗಲೇ ಗೌರವದಿಂದ, ಅದು ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್. ಯಾವ ಕಾರಣಕ್ಕೆ ನಾವು ದಾಳಿಯನ್ನ ಮಾಡಿದ್ವಿ, ಮುಂದೆ ಯಾವ ಕಾರಣಕ್ಕೆ ಮತ್ತೆ ಇರಾನ್ ಮೇಲೆ ದಾಳಿಯನ್ನ ಮಾಡಬೇಕಾದಂತ ಪರಿಸ್ಥಿತಿ ಬರುತ್ತೆ ಎನ್ನುವಂತ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ರು. ಆದರೆ ಅಮೆರಿಕ ಎನ್ನುವಂತ ದೇಶಕ್ಕೆ ಇದೊಂದು ವಿಚಾರನೇ ಅಲ್ಲ. ಸೊ ಯಾಕಂತ ಹೇಳಿದ್ರೆ, ಅಮೆರಿಕ ಏನಿದ್ರು ರಷ್ಯಾನೋ ಅಥವಾ ಚೀನಾದ ಮೇಲೆ ದಾಳಿ ಮಾಡಿದ್ರೆ ಸಾಕಷ್ಟು ಸಾವು ನೋವು ನಷ್ಟ ಎಲ್ಲ ಸಂಭವಿಸ್ತಾ ಇತ್ತು. ಯಾಕಂತ ಹೇಳಿದ್ರೆ ಇರಾನ್ ಎನ್ನುವಂತ ಪುಟ್ಟ ರಾಷ್ಟ್ರ ಬಲಿಷ್ಠ ಅಲ್ಲ, ಅಷ್ಟೊಂದು ಏನ್ ದೊಡ್ಡ ಯುದ್ಧ ಸಾಮಗ್ರಿಗಳು ಇಲ್ಲ ಅವ್ರ ಹತ್ರ. ಕರೆಕ್ಟ್. ಟ್ರಂಪ್ Come ಮಾತಾಡಿದ್ದಾರೆ. quickly, we will go after those other targets with precision, speed, and skill. Most of them can be taken out in a matter of minutes. There's no military in the world that could have done what we did tonight. Not even close. There has never been a military that could do what took place just a little while ago. Tomorrow, General Kane, Secretary of Defense, Pete Hegseth will have a press conference at 8 a.m. at the Pentagon. And I want to just thank everybody, and in particular, God. I want to just say, we love you, God, and we love our great military. Protect them. God bless the Middle East. God bless Israel, and God bless America. Thank you very much. Thank you. Peace. ಇಲ್ಲಿ ವಾರ್ಫೀಲ್ಡ್ಗೆ ಎಂಟ್ರಿ ಆಗಿರೋದು. ಇರಾನ್ನ 3 ಅಣು ಸ್ಥಾವರಗಳ ಮೇಲೆ ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಬಾಂಬ್ಗಳ ಸುರಿಮಳೆಯನ್ನ ಸುರಿಸಿದಂತ ವಿಶ್ವದ ದೊಡ್ಡಣ್ಣ ಅಮೆರಿಕ. ಇರಾನ್ನ ಮೂಲೆ ಮೂಲೆಯಿಂದ ಅಮೆರಿಕ ಇಸ್ರೇಲ್ನ ಜೊತೆಗೆ ಅಟ್ಯಾಕ್ ಮಾಡಿ ಅಣು ಸ್ಥಾವರಗಳನ್ನ ಧ್ವಂಸ ಮಾಡಿದೆ. ಇರಾನ್ನ ನ್ಯೂಕ್ಲಿಯರ್ ತಾಣಗಳನ್ನ ಸಂಪೂರ್ಣ ಛಿದ್ರ ಮಾಡಿ ಹಾಕಿದೆ. ಫೋರ್ಡೋ, ನಂಟಾಸ್, ಎನ್ಫಹಾನ್ ಸೇರಿದಂತೆ ಈ ಪ್ರಮುಖ ಸ್ಥಳಗಳನ್ನ ಟಾರ್ಗೆಟ್ ಮಾಡಿ ಅಮೆರಿಕದ ಫೈಟರ್ ಜೆಟ್ಗಳು ಧ್ವಂಸ ಮಾಡಿ ಹಾಕಿದೆ. ತಡರಾತ್ರಿ 3 ಪರಮಾಣು ನೆಲೆಗಳನ್ನ ದಾಳಿ ಮಾಡಿದೆ ಅಮೆರಿಕ. B-2 ಬಾಂಬರ್, F-22 ರಾಪ್ಟರ್ನಿಂದ ಡೆಡ್ಲಿ ಅಟ್ಯಾಕ್ ಮಾಡಿದೆ ಅಮೆರಿಕ. ಈ ಎಚ್ಚರಿಕೆಯನ್ನ ಕೊಡ್ತಾನೆ ಇತ್ತು ಅಮೆರಿಕ. ಶರಣಾಗಿ ಅಂತೇಳಿ ಹೇಳ್ತಾನೆ ಇತ್ತು ಅಮೆರಿಕ. ಸಂಧಾನ ಮಾಡಿಕೊಳ್ಳಿ, ಆ ಮೂಲಕ ಮಾತುಕತೆಗೆ ಬನ್ನಿ ಅಂತ ಹೇಳ್ತಾ ಇತ್ತು. ಜೆನೆವಾದಲ್ಲಿ ಇರಾನ್ನ ಅಧ್ಯಕ್ಷರು ಐರೋಪ್ಯ ರಾಷ್ಟ್ರಗಳ ಜೊತೆಗೆ ಮಾತುಕತೆಯಲ್ಲಿ ನಾವು ಇದನ್ನ ಬಗೆಹರಿಸಿಕೊಳ್ತೀವಿ, ಈ ಭೀಕರವಾದಂಥ ದಾಳಿಯನ್ನ ನಿಲ್ಲಿಸಿದ್ರೆ ಮಾತ್ರ ಅಂತೇಳಿ ಹೇಳಿರುವ ಸಮಯದಲ್ಲೇ ಅಮೆರಿಕ ಈಗ ನೇರ ಯುದ್ಧ ಭೂಮಿಗೆ ಎಂಟ್ರಿ ಕೊಟ್ಟು ಇರಾನ್ನ ಪ್ರಮುಖ ಪರಮಾಣು ಸ್ಥಾವರಗಳನ್ನು ಧ್ವಂಸ ಮಾಡಿದೆ.